ಎಷ್ಟು ವರ್ಷದಿಂದ ಯಾವಾಗಲೂ ಮತ್ತು ನಾವು ಇನ್ನೊಂದು ಸಂಘಟನೆ ಕೇರ್ ತಾಲೂಕಲ್ಲಿ ಅವರ ಮುಂದೆ ಮಾಡಿಕೊಂಡು ಹೋಗ್ತಿದೆ. ನಾವು ಕೇರ್ ತಾಲೂಕಾ ಅಧ್ಯಕ್ಷರಾಗಿ तेज प्रभु न्यूज ಗೆ ಸ್ವಾಗತ. ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಈ ಸಂಘಟನೆಯ ಇತ್ತೀಚೆಗೆ ಜಿಲ್ಲಾ ಮಟ್ಟದ ಸಭೆ ಜರುಗಿತು. ಈ ಸಭೆಯನ್ನು ಭೀಮ್ ಆರ್ಮಿ ಭಾರತ್ ಏಕ್ತಾ ಜೋಡೋ ರಾಜ್ಯಾಧ್ಯಕ್ಷರಾದಂಥ ರಘು ಸಿ, ಮುನ್ನಾವರ್ ಹುಸೇನ್ ರಾಜ್ಯ ಉಪಾಧ್ಯಕ್ಷರು, ಮುದುಕಪ್ಪ ವೆಂಕಟಾಪುರ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಸಭೆಯು ಜರುಗಿತ್ತು. ಸಂಘಟನೆಯ ಕುರಿತು ಮಾರ್ಗದರ್ಶನ ಹಾಗೂ ಅನೇಕ ವಿಷಯಗಳ ಚರ್ಚೆ, ಸಮಸ್ಯೆಗಳ ಚರ್ಚೆ ಹಾಗೂ ಮುಂದಿನ ನಡೆ ಬಗ್ಗೆ ಇಲ್ಲಿ ವಿಷಯಗಳು ಚರ್ಚೆ ಆದವು. ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಬೆಳಗಾವಿ ಜಿಲ್ಲೆಯ ಅನೇಕ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಿಶೇಷವಾಗಿ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರಾದ ಹನುಮಂತ್ ಮಲ್ಲಪ್ಪ ಶೇಖನವರ್, ಉಪಾಧ್ಯಕ್ಷರಾದ ಮಹೇಶ್ ಪರಶುರಾಮ್ ಕೇರೂರ್, ಗೌರವಾಧ್ಯಕ್ಷರಾದ ವಿಜಯ್ ದಶರಥ್ ಕಾಂಬಳೆ, ಕಾರ್ಯದರ್ಶಿ ಆಶೀಶ್ ಮುಜಾವರ್, ಅದೇ ರೀತಿ ಸಂಚಾಲಕರಾದ ನಾನಾ ಸಾಹೇಬ್ ಜೈಪಾಲ್ ಶೇಖನವರ್, ಸಂಜಯ್ ಹಲ್ಗೆ, ಸಾಗರ್ ಸೊಂಟಕ್ಕಿ, ಕನಗಲ ಘಟಕದ ಅಧ್ಯಕ್ಷರಾದ ಶ್ರೀ ತಾನಾಜಿ ಶೆಟ್ವು, ಮುಖಂಡರಾದ ಶ್ರೀಧರ್ ಗಾಯಕ್ವಾಡ್, ಆನಂದ್ ದುಂಡಪ್ಪ ಕೆಂಗಾರ್, ಅಕ್ಷಯ್ ಶಶಿಕಾಂತ್ ಕಾಂಬಳೆ, ಬೀರಪ್ಪ ರಾಯಪ್ಪ ಕಬ್ಬೂರ್, ಸಂಜಯ್ ಭೀಮರಾವ್ ಮಾಳೆ, ಇರ್ಫಾನ್ ಖಾಜಿ ಹಾಗೂ ಅನೇಕ ಸದಸ್ಯರು ಮತ್ತು ಅಭಿಮಾನಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ತೇಜ್ ಪ್ರಭು ನ್ಯೂಸ್ ಬೆಳಗಾವಿ. ಮಹಾನ್ ಪಂಡಿತರು, ಎಲ್ಲ ಸಕಲ ಪಾಂಡಿತ್ಯಗಳನ್ನ ಬಲ್ಲವರು, ಇಡೀ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚಿನ ಮಟ್ಟದ ಶಿಕ್ಷಣವನ್ನ ಪಡೆದುಕೊಂಡಿರ್ತಕ್ಕಂಥ ಮಹಾನ್ ಮೇಧಾವಿ, ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ನೆನೆಸಿಕೊಳ್ತಾ, ಅವರ ಮಾರ್ಗದರ್ಶನದಲ್ಲಿ ಬಾಬಾ ಸಾಹೇಬರು ಕಂಡಂತ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಸಾಗಿ ಬಹುಜನ ಚಳುವಳಿ ಅಂತಕ್ಕಂಥ ಒಂದು ಐಡಿಯಾಲಜಿಕಲ್ ಮೂವ್ಮೆಂಟ್ ಅನ್ನ ಹುಟ್ಟುಹಾಕಿ ಭಾರತ ದೇಶದಲ್ಲಿನ ಅತಿ ಹೆಚ್ಚು ಶೋಷಿತ ಪ್ರದೇಶವಾಗಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ ಶೋಷಿತರಲ್ಲೇ ಅತಿ ಹೆಚ್ಚು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಒಂದು ವರ್ಗ ಇದ್ರೆ ಅದು ಮಹಿಳಾ ವರ್ಗ. ಆ ಒಂದು ಮಹಿಳಾ ವರ್ಗದಿಂದ ಒಬ್ಬ ಸಾಮಾನ್ಯ ಗೌರವಾನ್ವಿತ ಮಹಿಳೆಯನ್ನ ಆಯ್ಕೆ ಮಾಡಿಕೊಳ್ಳೋದ್ರ ಮುಖಾಂತರ ಈ ಒಂದು ಮನುವಾದಿ, ದಲಿತ ವಿರೋಧಿ, ಅಲ್ಪಸಂಖ್ಯಾತ ವಿರೋಧಿ, ಅಲೆಮಾರಿ ಬುಡಕಟ್ಟು ಸಮುದಾಯಗಳ ವಿರೋಧಿ, ಜಾತಿ ಭಯೋತ್ಪಾದಕವನ್ನೇ ತಮ್ಮ ಜೀವನದ ಬಹುಮುಖ್ಯ ಅಂಗವಾಗಿ ಪರಿಗಣಿಸಿಕೊಂಡು ತಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಶೋಷಣೆ ಮಾಡತಕ್ಕಂಥ ಒಂದು ಬೃಹತ್ ಜಾಗದಲ್ಲಿ ಈ ಎಲ್ಲ ಸಾಮಾಜಿಕ ಕಟ್ಟಳೆಗಳ ಅಡೆತಡೆಗಳನ್ನು ಮೀರಿ 4 ಬಾರಿ ಒಬ್ಬ ಸಾಮಾನ್ಯ ದಲಿತ ಮಹಿಳೆಯನ್ನ ಆ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಿ, ಮುಖ್ಯಮಂತ್ರಿ ಆದ ನಂತರ ಬಹು ಉಪಯೋಗಕಾರಿ ಯೋಜನೆಗಳನ್ನ ಮಾಡುವುದರ ಮುಖಾಂತರ ನಾವು ಇಲ್ಲೇನು ಸ್ನೇಹಿತರು ಸಾಕಷ್ಟು ಬೇಡಿಕೆಗಳು ಮತ್ತೆ ಸಲಹೆಗಳನ್ನ ನಮಗೆ ಕೊಟ್ಟರು. ಪಂಚಾಯಿತಿಗಳ ಸಮಸ್ಯೆ, ನಗರಗಳಿಗೆ ಹೆಸರಿಡ್ತಕ್ಕಂಥ ಸಮಸ್ಯೆ, ಶೌಚಾಲಯ ವ್ಯವಸ್ಥೆ, ಸ್ಮಶಾನ, ರಸ್ತೆ, ಬಸ್ಗಳು ಇಲ್ಲದೆ ಇರತಕ್ಕಂಥ ಪ್ರದೇಶಗಳಿಗೆ ಬಸ್ಗಳನ್ನ ವ್ಯವಸ್ಥೆ ಮಾಡತಕ್ಕಂಥ ಕಲ್ಪನೆ, ಆಸ್ಪತ್ರೆಯ ಸಮಸ್ಯೆ, ಅಂಗಡಿಗಳ ಸಮಸ್ಯೆ, ರಸ್ತೆಯ ಅಗಲೀಕರಣದ ಸಮಸ್ಯೆ, ಏನು ಪರಿಶಿಷ್ಟರ ಅಭಿವೃದ್ಧಿಗಾಗಿ ಸರ್ಕಾರ ಕೊಡ್ತಕ್ಕಂಥ 25% ಗ್ರಾಂಟ್ ನಲ್ಲಿ ಆಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಮತ್ತು ಅದೆಲ್ಲದಕ್ಕಿಂತ ಬಹುಮುಖ್ಯವಾಗಿ ಸ್ನೇಹಿತರು ಒಂದು ಮಾತು ಹೇಳಿದ್ರು,
ಇಲ್ಲಿರ್ತಕ್ಕಂಥ ಯಾವ MLAಗಳು ಕೂಡ ನಮ್ಮ ಪರವಾಗಿ ಕೆಲಸ ಮಾಡ್ತಿಲ್ಲ, ನಮ್ಗೆ ಅವ್ರು ಸ್ಪಂದಿಸ್ತಿಲ್ಲ. ಈ ಒಂದು ವಿಚಾರಗಳನ್ನ ತಮ್ಮೆಲ್ಲರ ಸಮಕ್ಷಮದಲ್ಲಿ ನಮ್ಮ ಮುಂದೆ ಈ ಒಂದು ಜಿಲ್ಲೆಯ ಪ್ರಜ್ಞಾ ಪೂರ್ವಕ ನಮ್ಮ ಭೀಮಾರ್ಮಿ ತಂಡದ ಕೆಲವು ಮುಖಂಡರು ಕೂಡ ಇವತ್ತು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಒಂದು ವಿಷಯ ಕೈಗೊಳ್ಬೇಕು ಸ್ನೇಹಿತರೆ. ನೋಡಿ, ನಮ್ಮ ಬಹುಜನ ಚಳವಳಿ ಬಹಳ ಮುಖ್ಯವಾಗಿ ಒಂದು ಸ್ಲೋಗನ್ ಮುಖಾಂತರ ಸ್ಟಾರ್ಟ್ ಆಗ್ತದೆ. ಬಹುಜನ ಹಿತಾಯ ಬಹುಜನ ಸುಖಾಯ, ಬಹುಜನ ಹಿತಾಯ ಬಹುಜನ ಸುಖಾಯ. ಈ ಒಂದು ಚಳವಳಿ ನಮಗೆ ಬಹಳ ಮೊದಲಿಗೆ ಸಾಮಾಜಿಕ ಪರಿವರ್ತನೆ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ದಾದಾ ಸಾಹೇಬ್ ಕಾಂಚೀರಾಮ್ಜಿ ಅವರ ಆಲೋಚನೆ ಮೇರೆಗೆ ಈ ಸಂಘಟನೆ ಕೆಲಸ ಮಾಡ್ತಿದೆ. ಹಾಗಾಗಿ ನಮ್ಮಲ್ಲಿರ್ತಕ್ಕಾಗಿ ಕೈ ಹಾಕ್ಬೇಕಾದ್ರೆ ಎದುರುಗಡೆ ಇರ್ತಕ್ಕಂಥ ಯಾರೇ ಆಗಿದ್ದು, ಯಾವುದೇ ಕಾಸ್ಟ್ ರಿಲಿಜಿಯನ್, ನೀವು ಯಾವುದೇ ನಮ್ಮ ತೇಜ್ ಪ್ರಭು ನ್ಯೂಸ್ ಪತ್ರಕರ್ತರಿಗೆ ರಾಜ್ಯಾಧ್ಯಕ್ಷರು ಚಾಲು ಹಚ್ಚಿ ಸನ್ಮಾನಿಸಬೇಕಂತ ಹೇಳಿ ಬೆಳಗಾವಿ ನಗರಸಭೆಯ ಸದಸ್ಯರಾದಂತ ಅಭಿಮಾನ್ ತಹಸೀಲ್ದಾರ್ ಹಾಗೂ ಇಮಾಮ್ ಶೇಖ್ ಅವರು ರಾಜ್ಯಾಧ್ಯಕ್ಷರು जिंदाबाद 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 जिंदाबाद